ಕೋಡುಬಳೆ ಅಂದ್ರೆ ಅಡುಕಲೆ. ಅಯೋಧ್ಯೆ ರಾಮ ಮಂದಿರದ ಅದರಲ್ಲಿ ಆಗಿರುವಂಥ ಅವ್ಯವಹಾರಗಳ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಕಳ್ಳತನದ ಬಗ್ಗೆ ರಾಮ ಮಂದಿರ ಟ್ರಸ್ಟ್ಗೆ ಮೊದಲೇ ಎಲ್ಲ ವಿಷಯ ಗೊತ್ತಿತ್ತು. ಖುದ್ದು ಹುಂಡಿ ಎಣಿಕೆ ತಂಡದ ಸದಸ್ಯನೇ ಮಾಹಿತಿ ಕೊಟ್ಟಿದ್ದಾನೆ. ಹೌದು, ನಮಗೆಲ್ಲ ಗೊತ್ತಿತ್ತು, ನಾವು ಕೂಡ ಸಂಬಂಧಪಟ್ಟಂಥವ್ರ ಗಮನ ತಂದಿದ್ವಿ. ಆದರೆ ಏನೂ ಆಗಲಿಲ್ಲ. ಖಾಸಗಿ ಏಜೆನ್ಸಿ ಮುಖಾಂತರ ಈ ವ್ಯಕ್ತಿಗಳ ನೇಮಕಾತಿ ಆಗಿಬಿಟ್ರೆ ಹೆಂಗಿರುತ್ತೆ? ಇದು ನೇಮಕಾತಿ ಸಂದರ್ಭದಲ್ಲಿ ಯಾವುದೇ ಹಿನ್ನೆಲೆಗಳನ್ನು ಪರಿಶೀಲನೆ ಮಾಡ್ತಾ ಇರಲಿಲ್ಲ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಮಾರ್ಚ್ ತಿಂಗಳಲ್ಲಿ 10 ಜನರನ್ನ ಟ್ರಸ್ಟ್ ನೇಮಿಸಿತ್ತು. ಬಳಿಕ ಖಾಸಗಿ ಭದ್ರತಾ ಸಂಸ್ಥೆಯ ಮುಖಾಂತರ ಆಯ್ಕೆ ಮಾಡಲಾಯಿತು. ಎಲ್ಲ ಹುಡುಗರನ್ನು ಕೂಡ ಏಜೆನ್ಸಿ ಮುಖಾಂತರ ನೇಮಿಸಲಾಯಿತು. ಇದು ಅನುಕಲ್ಪ ಮಿಶ್ರಾ ಜೊತೆಗೆ ಏನು ಕೆಲಸ ಮಾಡಿದ್ದಾರೆ ರವೀಂದ್ರ ಕೊಟ್ಟಿರುವಂಥ ಮಾಹಿತಿ. ಅಂದರೆ ಇವರಿಗೆ ಗೊತ್ತಿತ್ತು, ಆದರೆ ಏನೂ ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಇದು ಸಂಗತಿ. ಅಂದರೆ ಇದೆಲ್ಲವೂ ಕೂಡ ಭಾಳ ವ್ಯವಸ್ಥಿತವಾಗಿದೆ. ತಮಗೆ ಬೇಕಾದಂಥವ್ರನ್ನ ನೇಮಿಸ್ಕೊಂಡಿದ್ದಾರೆ, ಬೇಕಾದಂಥವ್ರನ್ನ ಇಟ್ಕೊಂಡು ಆಟ ಆಡಿದ್ದಾರೆ. ಅದರ ಪರಿಣಾಮ ಇದು. ಬರೀ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ, ಈ ತೀರಾ ಇಂಥ ದೊಡ್ಡ ಅವ್ಯವಹಾರ ಆದಂಥ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಒಂದಿಷ್ಟು ಜನ ಕೆಲಸ ಮಾಡಿರ್ತಾರೆ. ಆದರೆ ಭಾಳ ಬೇಸರ ಸಂಗತಿ ಏನು ಅಂತಂದರೆ, ಕೆಲವರ ಮೇಲೆ ಬಂದಿರುವಂಥ ಆರೋಪಗಳಿದೆಯಲ್ಲ, ಆರೋಪಗಳು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ಇಲ್ಲಿ ದೊಡ್ಡ ಹಿಂಡು ದಂಡು ಇದೆ. ಯಾರ್ಯಾರನ್ನ ಬೇಕೋ ಅವರವ್ರನ್ನ ನೇಮಿಸ್ಕೊಂಡಿದ್ರು, ಯಾರ್ಯಾರನ್ನ ಬಿಟ್ಟು ಯಾವ್ಯಾವ ರೀತಿ ದುಡ್ಡು ಕದಿಬೇಕೋ ಅದೆಲ್ಲ ಕೆಲಸವನ್ನು ಕೂಡ ಮಾಡಿದರು. ಸೊ ಹೀಗಾಗಿ ಈಗ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದೇ ಅನುಕಲ್ಪ ಮಿಶ್ರಾ ಜೊತೆಗೆ ಕೆಲಸ ಮಾಡಿದಂಥ ರವೀಂದ್ರ ಹಿಂದೆ ಬಾಯಿ ಮುಚ್ಕೊಂಡಿದ್ರು. ಈಗ ರವೀಂದ್ರ ಕೂಡ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ? ಹೌದು ರಂಗನಾಥ್, ಇದು ರಾಮ ಮಂದಿರದ ದೇಣಿಗೆಯಲ್ಲಿ ಯಾವತ್ತೋ ಒಂದು ದಿವಸ ಅಥವಾ ಒಂದು ಸಮಯದಲ್ಲಿ ಹಣ ಕದ್ದಿದ್ರೆ ಅದು ಈ ರೀತಿಯಾದಂಥ ಹೆಚ್ಚು ಚರ್ಚೆ ಆಗ್ತಿರ್ಲಿಲ್ಲ. ಆದರೆ ಸುದೀರ್ಘವಾಗಿ ಹಣ ಕದ್ದಿರುವಂತಹ ಪುರಾವೆಗಳು ಸಿಗ್ತೇವೆ, ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ಕೂಡ ಈಗ ಸಿಗ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಸುದೀರ್ಘವಾಗಿ 2-3 ವರ್ಷದಿಂದ ಯಾವಾಗ ಇವ್ರನ್ನೆಲ್ಲ ನೇಮಕ ಮಾಡಲಾಯಿತು, ಅನಿಲ್ ಮಿಶ್ರಾ ಅವರು ತಮಗೆ ಬೇಕಾದಂತಹ ತನ್ನ ಆಪ್ತರನ್ನ, ತನ್ನ ಸಂಬಂಧಿಕರನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಆಗಿನಿಂದನೂ ಕೂಡ ವ್ಯವಸ್ಥಿತವಾಗಿ ಸಂಘಟಿತವಾಗಿ ಕಾಣಿಕೆ ಹಣವನ್ನು, ದೇಣಿಗೆ ಹಣವನ್ನು ಲೂಟಿ ಮಾಡಿರುವಂತಹ ಈಗ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. SIT ಈಗಾಗಲೇ 8 ಮಂದಿಯನ್ನು ಬಂಧಿಸಿದೆ. 8 ಮಂದಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರುವಂತಹದ್ದು ನ್ಯಾಯಾಲಯ. ಈಗ ಯಾರ್ಯಾರು ವಿಚಾರಣೆಗೆ ಅವಶ್ಯಕತೆ ಇದೆ ಅವರನ್ನ ಒಬ್ಬೊಬ್ಬರನ್ನೇ ಕೋರ್ಟ್ನ ಅನುಮತಿಯನ್ನು ಪಡೆದು ಈಗ SIT ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದೊಂದು ಸ್ಫೋಟಕ ಅಂಶಗಳು ಬಯಲಾಗ್ತಾ ಇವೆ. ಬಹು ಮುಖ್ಯವಾಗಿ ಇವರು ನಿರಂತರವಾಗಿ ಲೂಟಿ ಹೊಡಿತಾ ಇದ್ದಾರೆ, ದೇಣಿಗೆ ಹಣವನ್ನು ಕದೀತಾ ಇದ್ದಾರೆ ಅನ್ನುವಂಥದ್ದು ಟ್ರಸ್ಟ್ನ ಸದಸ್ಯರಿಗೆ ಮೊದಲೇ ಗೊತ್ತಿತ್ತು ಅನ್ನುವಂಥದ್ದು ಈ ರವೀಂದ್ರ ಅನ್ನುವಂಥ ಎಣಿಕೆ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಅನುಕಲ್ಪ ಮಿಶ್ರಾ ಈ ಹಣವನ್ನು ಕದೀತಾ ಇದ್ದಾನೆ ಅನ್ನುವಂತಹದ್ದನ್ನು ನಾವು ಹಿಂದೆನೇ ಹೇಳಿದ್ವಿ, ಆದರೆ ಟ್ರಸ್ಟ್ನ ಸದಸ್ಯರು ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು. ಒಂದು ಕಡೆ ಹಣ ಹೊಡಿತಾ ಇದ್ದಾರೆ ಅನ್ನುವಂತಹದ್ದು ಬ್ಯಾಂಕ್ನ ಸಿಬ್ಬಂದಿಗಳಿಗೂ ಗೊತ್ತಿತ್ತು, ಮತ್ತೆ ಕೆಲವು ಬ್ಯಾಂಕ್ನ ಸಿಬ್ಬಂದಿಗಳು ಇದರಲ್ಲಿ ಶಾಮೀಲ್ ಕೂಡ ಆಗಿದ್ರು. ಜೊತೆಗೆ ಜೂನ್ 5ಕ್ಕೂ ಮುಂಚೆ, ಅಂದರೆ ಅಖಿಲೇಶ್ ಯಾದವ್ ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆ ಟ್ರಸ್ಟ್ನ ಸದಸ್ಯರಿಗೆ ಗೊತ್ತಿತ್ತು, ಮತ್ತೆ ಗುಪ್ತವಾಗಿ ಆ ಹಣವನ್ನು ವಶಪಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಕಾರ್ಯಾಚರಣೆಯನ್ನು ಟ್ರಸ್ಟ್ನ ಸದಸ್ಯರು ಮಾಡ್ತಾ ಇದ್ರು. ಮತ್ತು ಈ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಟ್ರಸ್ಟ್ನ ಸದಸ್ಯರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಅನ್ನುವಂಥದ್ದು ಈಗ SIT ತನಿಖೆಯಲ್ಲಿ ಈಗ ಗೊತ್ತಾಗ್ತಾ ಇದೆ. ಬಹು ಮುಖ್ಯವಾಗಿ ಇವರು ಹಣ ಕದಿತಿದ್ದು ಹೇಗೆ ಅಂತಂದ್ರೆ ವಾಟ್ಸ್ಆಪ್ ಚಾಟ್ ಮೂಲಕ. ಹರೀಶ್, ನೀವು ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾತಾಡ್ತೀನಿ. ಒಂದಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. VIP ದರ್ಶನದ ಹೆಸರಲ್ಲೂ ಕೂಡ ವಂಚನೆ ನಡೆದಿದೆ. SIT ಮೂಲಗಳು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇವೆ. ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಅವರನ್ನು ವಿಚಾರಣೆ ಒಳಪಡಿಸಲಾಗಿದೆ. ತನ್ನ ಸಹಚರರನ್ನೇ ಟಿನ್ನು ಯಾದವ್ ನೇಮಕ ಮಾಡಿದ್ದ. ಹೀಗಾಗಿ ಏನು ಅಂದರೆ VIP ದರ್ಶನದ ಹೆಸರಲ್ಲಿ ಇವರೆಲ್ಲರೂ ಕೂಡ ವಂಚನೆ ಮಾಡಿದ್ದಾರೆ. ಶಿಷ್ಟಾಚಾರದ ಅಡಿ ಭೇಟಿ ನೀಡುವಂಥವರಿಗೆ VIP ಪಾಸ್ ಕೊಡೋದು, ಸಂಪೂರ್ಣವಾಗಿ ಉಚಿತ ಪಾಸ್ಗಳನ್ನು ನೀಡ್ತಾಯಿದ್ರು. ಆದರೆ ಆ ಪಾಸ್ಗಳನ್ನು ಕೂಡ ಮಾರಿಕೊಳ್ಳಲಾಗಿದೆ ಅನ್ನುವಂಥ ಆರೋಪ.
ಎಸ್ ಹರೀಶ್, ನಾವು ನೋಡ್ತಾ ಇದ್ದೀವಿ ಈ ಎಲ್ಲೆಲ್ಲಿ ಯಾವ್ಯಾವ ಆಯಾಮಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಹೊಡಿಬೇಕು ಎಲ್ಲ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಅಂದರೆ ಕೆಲವ್ರಿಗೇನು ಫ್ರೀ ಪಾಸ್ಗಳು ಸಿಗ್ತಾ ಇದ್ವು, VIP ಪಾಸ್ಗಳು, ಆ VIP ದರ್ಶನದ ಹೆಸರಲ್ಲೂ ಕೂಡ ವಂಚನೆ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಏನಂತೀರಿ? ಹೌದು ರಂಗನಾಥ್, ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಣ ಲಪಾಯಿಸುವಂಥ ಕೆಲಸ ನಡೆದಿದೆ. ಒಂದು ನೇರವಾಗಿ ದೇಣಿಗೆ ಹಣವನ್ನು ಕದಿಯುವಂತಹದ್ದು ಒಂದು ರೀತಿ ಆದರೆ, ಇನ್ನೊಂದು ಕಡೆ ಕದ್ದ ಹಣವನ್ನು ಮತ್ತೆ ಬೇರೆ ಬೇರೆ ರೀತಿ ಬಂದಂಥ ಹಣವನ್ನು ಇನ್ವೆಸ್ಟ್ ಮಾಡುವಂತಹದ್ದು, ಜಮೀನುಗಳ ಮೇಲೆ ಇನ್ವೆಸ್ಟ್ ಮಾಡುವಂತಹದ್ದು, ಕಡಿಮೆ ರೇಟಿನ ಜಮೀನಿಗೆ ಹೆಚ್ಚು ಹಣವನ್ನು ಕೊಟ್ಟು ಅದನ್ನು ರಾಮ ಮಂದಿರದ ದೇಣಿಗೆ ಹಣವನ್ನೇ ಕೊಟ್ಟು ಹೆಚ್ಚು ರೇಟಿಗೆ ಖರೀದಿ ಮಾಡಿರುವಂಥದ್ದು ಒಂದು ಹಗರಣ. ಆದರೆ ಇನ್ನೂ ಬಹುಮುಖ್ಯವಾಗಿ ಟ್ರಸ್ಟ್ ಒಂದಷ್ಟು ಪ್ರತಿದಿನ ಒಂದಷ್ಟು VIP-ಗಳಿಗೆ ಅಂತ ದೇಶಾದ್ಯಂತ VIP-ಗಳು ಬರ್ತಾರೆ. ಸಿನಿಮಾ ನಟರಾಗಿರ್ಬೋದು, ಜೊತೆಗೆ ರಾಜಕಾರಣಿಗಳಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ರಾಮ ಮಂದಿರ ದರ್ಶನಕ್ಕೆ ಬರ್ತಾರೆ. ಅವರಿಗೆಲ್ಲ VIP ಪಾಸನ್ನು ಟ್ರಸ್ಟ್ ವತಿಯಿಂದನೇ ಕೊಡಲಾಗುತ್ತೆ. ಅದು ಮತ್ತೆ ಉಚಿತವಾಗಿರುತ್ತೆ. ಈಗ ಪ್ರತಿದಿನವೂ ಕೂಡ VIP-ಗಳು ಬರಲ್ಲ. ಆ VIP ಪಾಸನ್ನು ಏನು ಮಾಡ್ತಿದ್ರು ಇವರು ಬೇರೆಯವರಿಗೆ ಮಾರ್ಕೊಳ್ತಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈಗ ಯಾರೋ ದುಡ್ಡಿರೋರು ಬರ್ತಾರೆ, ಬೇಗ ದರ್ಶನವನ್ನ ಮಾಡಬೇಕು, ಅಂತಂದ್ರೆ ಈ ಟಿನ್ನು ಯಾದವನ್ನ ಸಂಪರ್ಕ ಮಾಡ್ತಿದ್ರು. ಈ ಟಿನ್ನು ಯಾದವ್ ಏನು ಮಾಡ್ತಿದ್ದ, ಇವನೇ ಟ್ರಸ್ಟ್ನ ಬಹುತೇಕ ಎಲ್ಲ ವಿಚಾರಗಳನ್ನು ಕೂಡ ಈತನೇ ನೋಡ್ಕೊಳ್ತಿದ್ದ. ಪಾಸ್ ಆಗಿರಬಹುದು, ಜೊತೆಗೆ ದೇಣಿಗೆ ಸಂಗ್ರಹಿಸುವಂತಹ ರೂಮಿನ ಕೀಲಿಕೈ ಇವನ ಬಳಿಯೇ ಇತ್ತು. ಇವತ್ತ ಚಂಪತ್ ರಾಯ್ನ ಅತ್ಯಂತ ನಂಬಿಕಸ್ಥ ವ್ಯಕ್ತಿ ಆಗಿದ್ದ. ಹಾಗಾಗಿ ಚಂಪತ್ ರಾಯ್ ಈತನನ್ನು ಸಂಪೂರ್ಣವಾಗಿ ನಂಬಿ ಎಲ್ಲ ರೀತಿಯಾದಂತಹ ಜವಾಬ್ದಾರಿಯನ್ನ ಟಿನ್ನು ಯಾದವ್ಗೆ ಕೊಟ್ಟಿದ್ರು. ಈ ಪಾಸ್ ಕೊಡುವಂತಹ ವಿಚಾರದಲ್ಲೂ ಕೂಡ ಈತ ತನಗೆ ಬೇಕಾದವರಿಗೆ ಯಾರು ಜಾಸ್ತಿ ದುಡ್ಡನ್ನು ಕೊಡ್ತಾರೆ ಅವರಿಗೆ VIP ಪಾಸ್ ಅನ್ನ ಕೊಡ್ತಾ ಇದ್ದ. ಅದು ಉಚಿತವಾಗಿರ್ತಿತ್ತು, ಅದು ಟ್ರಸ್ಟ್ನಿಂದ ಕೊಡೋದು ಉಚಿತವಾಗಿರ್ತಿತ್ತು. ಆದರೆ ಇವನು ಕೊಡ್ತಿದ್ದಂತಹದ್ದು ಹಣಕ್ಕೆ, ಸಾವಿರಾರು ರೂಪಾಯಿ ಹಣಕ್ಕೆ ಮಾರಾಟವನ್ನ ಮಾಡಿ ಆ ಒಂದು ಹಣವಂತರಿಗೆ ಪಾಸನ್ನ ಕೊಡ್ತಿದ್ದ. ಅವರು VIP ದರ್ಶನವನ್ನ ಮಾಡ್ಕೊಂಡು ಬರ್ತಿದ್ರು. ಹೀಗೆ ಒಂದ್ ಕಡೆ ಈ ಪಾಸನ್ನ ಮಾರ್ಕೊಳ್ಳುವಂತಹ ವಿಚಾರ, ಇನ್ನೊಂದ್ ಕಡೆ ಹುಂಡಿ ಹಣವನ್ನ ಕದಿಯುವಂತಹ ವಿಚಾರ, ಮತ್ತೆ ಕದ್ದಂತ ಹಣವನ್ನ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇನ್ವೆಸ್ಟ್ ಮಾಡುವಂತಹದ್ದು, ಜಮೀನ್ಗಳಲ್ಲಿ ಇನ್ವೆಸ್ಟ್ ಮಾಡುವಂತಹದನ್ನ ಈತ ಟಿನ್ನು ಯಾದವ್ ಮಾಡ್ತಿದ್ದ. ಎಲ್ಲ ವಿಚಾರಗಳಿಗೆ ಬಯಲಾಗ್ತಿದೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಹರೀಶ್. ಕೋಡುಬಳೆ ಅಂದ್ರೆ ಅಡುಕಲೆ.